ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಎಂಕರೇಜ್ ಮಾಡ್ತಿದ್ದೀರಾ ತಮ್ಮೆಲ್ಲರಿಗೂ ನನ್ನ ಧನ್ಯವಾದ. ಇವತ್ತು ಏನು ಟಾಪಿಕ್ ಅಂತ ಹೇಳಿದ್ರೆ, ನಿಮಗೆ ಕನಸುಗಳು ಏನಕ್ಕೆ ಬೀಳ್ತಾ ಇದೆ, ಆ ಕನಸಿನ ಉದ್ದೇಶ ಏನು ಅನ್ನೋದನ್ನ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ತಿಳ್ಕೊಳ್ಳೋಣ. ಬನ್ನಿ. ಇದು ಫಸ್ಟ್ ಫೈಲ್ ಗಣೇಶ, ಇದು ಸೆಕೆಂಡ್ ಫೈಲ್ ತಾರಾಮಾತೆ. ಈ ಎರಡು ಫೈಲ್ನಲ್ಲಿ ನಿಮಗೆ ಯಾವ ಫೈಲ್ ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡಿ. ಯಾರೆಲ್ಲ ಈ ಫಸ್ಟ್ ಫೈಲ್ ಗಣೇಶನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಕನಸುಗಳು ಏನು ಬೀಳ್ತಾ ಇದೆ, ಅದ್ರ ಉದ್ದೇಶ ಏನು, ಡಿವೈನ್ ನಿಮಗೆ ಏನು ತಿಳಿಸ್ಬೇಕಂತಿದ್ದಾರೆ, ಆ ಮೂಲಕ ತಿಳ್ಕೊಳ್ಳೋಣ. ನನ್ನ ವ್ಯೂವರ್ಸ್ ಗಣೇಶನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಕನಸು ಏನು ಬೀಳ್ತಾ ಇದೆ, ಅದರ ಉದ್ದೇಶ ಏನು, ಅದನ್ನು ದಯವಿಟ್ಟು ತಿಳಿಸ್ಕೊಡಿ. Nine of Pentacles, King of Cups, the Emperor, Two of Swords, Two of Pentacles, King of Cups, Queen of Cups, Knight of Wands. ನಿಮ್ಮ ಕನಸಲ್ಲಿ ನಿಮಗೆ ಕನಸು ಏನಕ್ಕೆ ಬೀಳ್ತಾ ಇದೆ ಅಂದರೆ, ಇಷ್ಟು ದಿನ ನಿಮಗೆ ಒಂದು ಕ್ಲಾರಿಟಿ ಇರಲಿಲ್ಲ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರೀತಿಲಿ ಏನು ಜಗಲ್ ಮಾಡ್ತಾ ಇದ್ರಿ, ಅದು ಒಂದು ಬ್ಯಾಲೆನ್ಸಿಗೆ ಬರ್ತಾ ಇದೆ. ನೀವು ಒಂದು ಸ್ಥಿರತೆನ ಪಡ್ಕೊಳ್ತಾ ಇದ್ದೀರಾ. ಅದರಲ್ಲಿ ಒಂದು ಇಷ್ಟು ದಿನ ನಿಮಗೆ ಒಂದು ಮೂನ್ ಎನರ್ಜಿ, ಒಂದು ಎಲ್ಲೋದ್ರೂ ನನಗೆ ಒಂದು ಅವಕಾಶ ಸಿಗ್ತಾ ಇಲ್ಲ ನನ್ನ ಪ್ರೀತಿನ ವ್ಯಕ್ತಪಡಿಸೋದಿಕ್ಕೆ ಅಂತ ಯಾರು ಅಂದ್ಕೊಳ್ತಾ ಇದ್ರಿ, ಅವ್ರಿಗೆ ಒಂದು ಒಳ್ಳೆ ಪ್ರೀತಿ ತಾನಾಗೆ ಹುಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ನೀವು ಸ್ಥಿರತೆನ ಕಾಣ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಒಂದು ಒಳ್ಳೆ ಬಾಂಡಿಂಗ್, ಎಮೋಷನ್ ಬಾಂಡಿಂಗ್, ಒಳ್ಳೆ ಪ್ರೀತಿ ನಿಮ್ಮ ಪ್ರೀತಿ ಜೀವನದಲ್ಲಿ ನೋಡಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್ ಎರಡೂ ಬಂದಿದೆ. ನೀವು ಏನು ಪ್ರೀತಿ ಹೇಗಿರಬೇಕು ಅಂತ ಬಯಸ್ತಾ ಇದ್ರಿ, ಅದು ನಿಮಗೆ ಸಿಗ್ತಾ ಇದೆ. ಅದು ಸ್ಥಿರವಾಗಿರುತ್ತೆ. ಆ ಪ್ರೀತಿ ನಿಮ್ಮ ಬಾಳಲ್ಲಿ ಸ್ಥಿರವಾಗಿರುತ್ತೆ. ಒಂದು ಜವಾಬ್ದಾರಿಯುತ, ಒಂದು ಗಂಭೀರ ಅಂದರೆ ನಿಮ್ಮ ಏನು ನೀವು ಇಷ್ಟು ದಿನ ಹುಡುಕ್ತಾ ಇದ್ರಿ, ನನ್ನ ಸಂಗಾತಿ ಹಿಂಗಿರ್ಬೇಕು, ಹೀಗಿರ್ಬೇಕು ಅಂತ, ಅದೇ ರೀತಿ ನೀವು ಅಂದ್ಕೊಂಡಾಗೆ ಒಂದು ಒಳ್ಳೆ ಆಲೋಚನೆ ಹೊಂದಿರೋ ಅಂಥ
ಏನು ಒಂದು ಮೆಚೂರಿಟಿ, ನಿಮ್ಮ ಪ್ರೀತಿಲಿ ಒಂದು ಮೆಚೂರಿಟಿ, ಏನಕ್ಕೆ ನಾವು ಮದುವೆ ಆಗ್ತೀವಿ, ಅದ್ರ ಪರ್ಪಸ್ ಏನು, ಸುಮ್ಮನೆ ಆಟ ಆಡೋ ಥರ ಅಲ್ಲ, ಅಥವಾ ಏನಕ್ಕೋ ಒಂದು ಮದುವೆ ಆಗೋದಲ್ಲ. ಆ ಮದುವೆ ಆದರೆ ಅದನ್ನು ಹೇಗೆ ನಾವು ಅದರಲ್ಲಿ ಸ್ಥಿರತೆನ, ಒಂದು ಹೊಂದಾಣಿಕೆನ, ಎಲ್ಲ ಏನೇ ಬಂದ್ರೂ ಅದರಲ್ಲಿ ನಾವು ನಿಭಾಯಿಸೋ ಅಂಥ ಗುಣನ ನಾವು ಕಲ್ತ್ಕೊಳ್ಳೋ ಅಂಥ, ನಿಭಾಯಿಸ್ಬೇಕು ಅನ್ನೋ ಅಂಥ ಗುಣ ಇರೋ ಅಂಥ ಪ್ರೀತಿ ನಿಮಗೆ ದೊರೀತಾ ಇದೆ. ನಿಮಗೆ ಸರಿಯಾದ ಪ್ರೀತಿ, ನಿಮಗೆ ಸರಿಯಾದ ಜೋಡಿ ನಿಮಗೆ ಹುಡ್ಕೊಂಡು ಬರ್ತಾ ಇದೆ. ಇಲ್ಲಾಂದರೆ ಯಾರಾದ್ರೂ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇರ್ಬೋದು, ಅವ್ರಿಗೆ ನೀವು ಅವರು ನಿಮ್ಮ ಹತ್ರ ಬಂದು ನಿಮಗೆ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇರ್ಬೋದು, ನಿಮ್ಮನ್ನು ನಾನು ಇಷ್ಟಪಡ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ತಿರ್ಬೋದು. ಇಷ್ಟು ದಿನ ಏನು ಅದರಲ್ಲಿ ನೀವು ಸೈಕಲ್ ಹೊಡಿತಾ ಇದ್ರಿ, ಅಥವಾ ಸರ್ಕಸ್ ಮಾಡ್ತಾ ಇದ್ರಿ, ಜಗಲ್ ಮಾಡ್ತಾ ಇದ್ರಿ, ಅದನ್ನೆಲ್ಲ ಅದಕ್ಕೆ ಒಂದು ಬ್ಯಾಲೆನ್ಸ್ ತಗೊಬರ್ತಾ ಇದ್ದಾರೆ ಡಿವೈನ್. ನಿಮಗೆ ಒಂದು ದಾರಿ ಏನು ಗೊತ್ತಾಗ್ದೇನೆ, ಏನು ಸ್ಥಿರತೆ ಗೊತ್ತಿರಲಿಲ್ಲ, ಹೇಗೆ ಇದು ಮಾಡ್ಬೇಕಂತ, ಅದು ಇವಾಗ ನಿಮಗೆ ಸಿದ್ಧಿ ಆಗ್ತಾ ಇದೆ. ನಿಮ್ಮಲ್ಲಿ ಪ್ರೌಢತೆ ಸಿದ್ಧಿ ಆಗ್ತಾ ಇದೆ. ನೀವು ಯಾವ ಥರ ಅದನ್ನು ನಿಭಾಯಿಸ್ಬೇಕು, ಅದನ್ನು ವ್ಯಕ್ತಪಡಿಸ್ಬೇಕು, ಅದನ್ನು ನಿಮ್ಮದಾಗಿ ಮಾಡ್ಕೊಳ್ಬೇಕು, ಆ ಒಂದು ಸ್ಥಿರತೆ, ಒಂದು ಗುಣ ನಿಮಗೆ ಸಿದ್ಧಿ ಆಗ್ತಾ ಇದೆ ಅಂತ ನಿಮ್ಮ ಕನಸಲ್ಲಿ, ನಿಮ್ಮ ಕನಸು ಇದನ್ನ ಹೇಳ್ತಾ ಇದೆ, ನಿಮ್ಮ ಕನಸು ಇದನ್ನ ತಿಳಿಸ್ತಾ ಇದೆ ಡಿವೈನ್ ಕಡೆಯಿಂದ. ನಿಮ್ಮ ಪ್ರೀತಿಗೆ ಸರಿ ತೂಗುವಂತ ಒಂದು ಪ್ರೀತಿ ನಿಮ್ಮದಾಗ್ತಾ ಇದೆ. ಅದು ಆದಷ್ಟು ಬೇಗ ಬರ್ತಾ ಇದೆ. ಅದು ನಿಮ್ಮ ಪ್ರೀತಿ ಇಷ್ಟು ದಿನ ನೀವು ಯಾರಿಗಾರು ಹೇಳ್ಬೇಕಂತ ಇದ್ರೆ ಅದು ಇನ್ನು ಮುಂದೆ ಚಿಗುರುತ್ತಾ ಇದೆ. ಆ ಪ್ರೀತಿ ಚಿಗುರುತ್ತಾ ಇದೆ. ನಿಮ್ಮ ಸಂಗಾತಿ ನಿಮ್ಮ ಮನಸ್ಥಿತಿಗೆ ಹೇಗೆ ಇರಬೇಕು ಅಂತ ಅನ್ಕೊಳ್ತಿರೋ ಆ ಥರ ಒಂದು ಸಂಗಾತಿ ನಿಮಗೆ ಪ್ರಾಪ್ತಿಯಾಗ್ತಿದೆ. ಇಷ್ಟು ದಿನ ಏನು ನಿಮಗೆ ಒಂಥರ ದಾರಿ ಗೊತ್ತಾಗ್ದಾಗೆ ಒಂದು ಸ್ತಬ್ಧತೆ ಇತ್ತು ನಿಮ್ಮ ಜೀವನದಲ್ಲಿ, ಕ್ಲಾರಿಟಿ ಇರಲಿಲ್ಲ, ಅದು ಇನ್ನು ಮುಂದೆ ಕ್ಲಾರಿಟಿ ಸಿಗ್ತಾ ಇದೆ. ಆ ಪ್ರೀತಿಲಿ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ. ಅದು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಇದು ನಿಮ್ಮ ಕನಸಿನ ಉದ್ದೇಶ. ಯಾರು ಈ ಗಣೇಶನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರೀತಿ ನಿಮಗೆ ಹೇಗೆ ಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅಂತ ಪ್ರೀತಿ ನಿಮಗೆ ಸಿಗ್ತಿದೆ ಅಂತ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾಕಂದರೆ ಅದು ನಿಮ್ಮ ಕನಸಿನ ಉದ್ದೇಶ. ನಿಮ್ಮ ಕನಸಿನ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆ ಸರಿ ಹೊಂದುವಂಥ ಪ್ರೀತಿ ನಿಮ್ಮದಾಗ್ತಾ ಇದೆ. ಅದು ಆದಷ್ಟು ಬೇಗ ನಿಮ್ಮ ಹತ್ರಕ್ಕೆ ಓಡ್ ಬರ್ತಾ ಇದೆ. ಆ ಪ್ರೀತಿಲಿ ಒಂದು ಮೆಚೂರಿಟಿ ಇದೆ. ನಿಮ್ಮಲ್ಲೂ ಒಂದು ಮೆಚೂರಿಟಿ ಬರ್ತಾ ಇರ್ಬೋದು, ಇಲ್ಲ ಅವರಲ್ಲಿ ಒಂದು ಮೆಚೂರಿಟಿ ಆಗಿರ್ಬೋದು. ಮದುವೆ ಅಂದರೆ ಏನು ಒಂದು ಆಟ ಅಲ್ಲ, ಅದು ಒಂದು ಜೀವನ. ಆ ಜೀವನದಲ್ಲಿ ನಾವು ಒಂದ್ಸಲಿ ಎಂಟ್ರಿ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು, ಆ ಸಮುದ್ರದಲ್ಲಿ ಹೇಗೆ ನಾವು ಈಜಬೇಕು, ಅದರಲ್ಲಿ ಕಷ್ಟ ಬಂದರೂ ಸುಖ ಬಂದರೂ ಹೇಗೆ ತಗೊಳ್ಬೇಕು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಪ್ರೀತಿ ನಿಮ್ಮದಾಗ್ತಾ ಇದೆ ಅಂತ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ ಟ್ಯಾರೋ ಮೂಲಕ.
ಎಷ್ಟು ದಿನ ನೀವು ನೋಡಿ, ಎಷ್ಟು ದಿನ ನೀವು ಏನಕ್ಕೆ ಆತುರಿತಾ ಇದ್ರಿ, ಆ ಆತುರತೆ ನಿಮಗೆ ಹುಡ್ಕೊಂಬರ್ತಾ ಇದೆ. ನಿಮ್ಮ ಕನಸಿನಲ್ಲಿ ನೀವು ಏನು ನಿಮಗೆ ಬೀಳ್ತಾ ಇತ್ತು ಆ ಕನಸು, ಅದು ಈಗ ನನ್ಸಾಗುತ್ತೆ. ನಿಮ್ಮ ಕನಸು ನನ್ಸಾಗೋ ಸಮಯ ಬಂದಿದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, ನಿಮ್ಮ ಪ್ರೀತಿಲಿ ನಂಬಿಕೆ ಇನ್ ಮುಂದೆ ನಿಮ್ಮಿಬ್ರು ಪ್ರೀತಿಲಿ ತುಂಬಾ ನಂಬಿಕೆ ಹೆಚ್ಚಾಗುತ್ತೆ. ಯಾರು ಹೊಸ ಪ್ರೀತಿ ಸಿಗ್ತಾ ಇರ್ಬೋದು, ಅಥವಾ ನಿಮ್ಮ ಮೊದಲು ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಇರಲಿಲ್ಲ, ಒಂದು ಏನೋ ಹುಡುಕಾಟ ಇತ್ತು. ಆ ಹುಡುಕಾಟ ನಿಮಗೆ ನಿಮ್ಮ ಪ್ರೀತಿಲಿ, ನಿಮ್ಮ ಬಾಂಧವ್ಯದಲ್ಲಿ ಹೆಚ್ಚು ಪ್ರೀತಿ, ನಿಮ್ಮಿಬ್ಬರಲ್ಲಿ ತುಂಬ ನಂಬಿಕೆ ಸಿಗ್ತಾ ಇದೆ. ಯಾವ ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಇರಲಿಲ್ಲ, ಅದರಲ್ಲಿ ಜಗಲ್ ಮಾಡ್ತಾ ಇದ್ರಿ. ನಿಮ್ಮ ದಾಂಪತ್ಯದಲ್ಲಿ ಒಂದು ನಂಬಿಕೆ ದ್ವಾರ ತೆರೆದು ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರಾ. ಮತ್ತೆ ಇದುವರೆಗೂ ನೀವು ಏನು ಯಾವ ಒಂದು ವಿಷಯದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಇರ್ತಿರ್ಲಿಲ್ಲ, ಅದರಲ್ಲಿ ಒಬ್ರಿಗೊಬ್ರು ಅದನ್ನ ಬದಲಾಯಿಸ್ಕೊಳ್ಳೋ ಅಂತ ಒಂದು ಏನು ಹೇಳೋದು, ಈ ನೋಡಿ ಇಲ್ಲಿ ಇದು ಎಲ್ಲ ಡೈಮೆನ್ಷನ್ನಲ್ಲೂ ನೀವು ಒಂದೇ ರೀತಿ ಥಿಂಕ್ ಮಾಡೋದು, ಒಂದೇ ರೀತಿ ಒಬ್ರಿಗೊಬ್ರು ಸಹಕಾರ ಹೊಂದೋದು, ಆ ಥರ ನಿಮ್ಮ ಪ್ರೀತಿಲಿ ಒಂದು ದೈವಿಕವಾಗಿ ಒಂದುಗೂಡ್ತಾ ಇದೆ. ನೋಡಿ, ಈ ಟ್ರಯಾಂಗಲ್ ಶೇಪು ಎಲ್ಲ 4 ಮೂಲೆಯಲ್ಲೂ ಒಂದಾಗ್ತಾ ಇದೆ, 3 ಅನ್ನೋ ಥರ. ಇದು ನೋಡಿ, ಎಲ್ಲ ಮನೆ ಚಾವಡಿ ಥರ ಇದೆ. ಅಂದರೆ ನಿಮ್ಮ ಬದುಕು ಏನು ಒಂದು ಚಾವಡಿಲಿ ಹೇಗಿರಬೇಕು ನಾನು ಅನ್ನೋದು ಏನಿತ್ತು ನಿಮ್ಮ ಮನಸ್ಸಲ್ಲಿ, ಇದು ಆ ದೈವಿಕವಾದ ಶಕ್ತಿ ನಿಮ್ಮ ಒಳಗಡೆ ಬಂದು ಇದು ಒಂಥರ ಡಿವೈನ್ ಲವ್ ಆಗಿ ಪರಿವರ್ತನೆ ಹೊಂದ್ತಾ ಇದೆ. ಅದು ನೀವು ಪ್ರೊಟೆಕ್ಟಿವ್ ಆಗಿ, ನಿಮ್ಮ ಪ್ರೀತಿಲಿ ಒಂದು ಪ್ರೊಟೆಕ್ಟಿವ್, ಒಂದು ಸ್ಥಿರತೆ, ಒಂದು ಗಂಭೀರ, ಒಂದು ಸ್ಟ್ರೆಂತ್, ನಿಮ್ಮಲ್ಲಿ ಏನು ಎಷ್ಟು ದಿನ ನಾಲೆಡ್ಜ್ ಇರಲಿಲ್ಲ, ಹೊಂದ್ಕೊಳ್ಳೋ ನಾಲೆಡ್ಜು, ಅಥವಾ ಒಂಥರ ಏನು ನನಗೂ ಅವ್ರಿಗೂ ಹೊಂದಾಣಿಕೆ ಚೆನ್ನಾಗಿ ಆಗ್ತಾ ಇಲ್ವಲ್ಲ ಅನ್ನೋದು, ನಿಮ್ಮಲ್ಲಿ ಏನು ಕೊರತೆ ಇತ್ತೋ ಆ ಕೊರತೆ ನೀಗಿಸ್ತಾ ಇದ್ದಾರೆ ಡಿವೈನ್. ನಿಮ್ಮಿಬ್ಬರಲ್ಲೂ ಒಂದು ಪ್ರೀತಿ, ಬಾಂಧವ್ಯ, ಒಂದು ಮೆಚುರಿಟಿ, ಒಂದು ಸ್ಥಿರತೆ, ಅದನ್ನೆಲ್ಲ ತಗೊಂಬರ್ತಾ ಇದೆ ಅನ್ನೋದು ಕನಸಲ್ಲಿ ನಿಮಗೆ ಅದು ತೋರಿಸ್ತಾ ಇದ್ದಾರೆ. ಇಲ್ಲಾಂದರೆ ಹೊಸ ಪ್ರೀತಿಗಳು ಯಾರು ಹುಡುಕ್ತಾ ಇದ್ದೀರಾ, ಅಥವಾ ಮದುವೆಗೆ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ ನಿಮಗೆ ಸರಿ ತೂಗುವಂಥ, ನಿಮ್ಮನ್ನು ಹೊಂದ್ಕೊಳ್ಳೋ ಅಂಥ ಹುಡುಗಿ ನಿಮಗೆ ದೊರೀತಾ ಇದ್ದಾರೆ. ಯಾರು ಇಷ್ಟು ದಿನ ಹೇಳ್ಬೇಕು ಪ್ರೀತಿನ ಅನ್ನೋದು ಅಂತ ಇದ್ರಿ, ಅವರು ಹೋಗಿ ಹೇಳೋ ಅಂಥ ಧೈರ್ಯ, ಒಂದು ಪೊಸಿಷನ್ನು, ಒಂದು ಸಾಮರ್ಥ್ಯ, ಅದು ನಿಮಗೆ ಸಿಗ್ತಾ ಇದೆ. ಯಾಕಂದರೆ ನೀವು ಅವ್ರನ್ನ ಸಾಕಬೇಕಾದ್ರೆ ನೀವೊಂದು ಸ್ಟ್ರೆಂತಲ್ಲಿ ಇರಬೇಕು, ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ಇವಾಗ ಹೋಗಿ ನೀವು ಅವ್ರಿಗೆ ಹೇಳ್ತೀರಾ ಅನ್ನೋದು ನಿಮ್ಮ ಕನಸಿನ ಮಾತಾಗಿರ್ಬಹುದು. ನಿಮ್ಮಲ್ಲಿ ಒಂದು ನೋಡಿ, ಎಲ್ಲ ಡೈಮೆನ್ಷನ್ನಲ್ಲೂ ನಿಮ್ಮ ಒಂದು ಥಾಟ್ ಇರ್ಬೋದು, ಒಂದು ಎಂಕರೇಜ್ಮೆಂಟ್ ಇರ್ಬೋದು, ಒಂದೇ ರೀತಿ ಇರುತ್ತೆ. ನಿಮ್ಮಿಬ್ರು ಏನೇ ಆಲೋಚನೆ ಇದ್ರೂ ಅದು ಒಂದೇ ರೀತಿ ಬರುತ್ತೆ. ಇದು ನಾನಾ ಆಲೋಚನೆ ಇದ್ರೂ ಓಕೆ, ಅವ್ರು ಮಾಡ್ತಾ ಇದ್ದಾರೆ ಸರಿ, ಅವ್ರಿಗೆ ನಾವು ಸಪೋರ್ಟ್ ಆಗಿರೋಣ ಅನ್ನೋ ಒಂದು ಗುಣ ನಿಮ್ಮ
ಜೋಡಿಲಿ ನಿಮಗೆ ಸಿಗ್ತಾ ಇದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಪೈಲ್ ಈ ತಾರಮ್ಮನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಕನಸು ಏನಕ್ಕಾಗಿ ಬೀಳ್ತಾ ಇದೆ, ಅದ್ರ ಉದ್ದೇಶ ಏನು, ಡಿವೈನ್ ಕಡೆಯಿಂದ ಮೆಸೇಜ್ ನಿಮ್ದಾಗುತ್ತೆ ನೋಡಿ. Bottom of the deck, 10 of wands. Seven of Pentacles, 5 of Pentacles, 4 of Pentacles, 4 of Cups, 3 of Cups, Wheel of Fortune. ನಿಮ್ಮ ಕನಸು ಯಾರು ಈ ತಾರಮ್ಮನ ಸೆಲೆಕ್ಟ್ ಮಾಡಿದ್ದೀರಾ, ತಾರಮ್ಮನ ಡಿವೈನ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ, ನಿಮ್ಮ ಕನಸು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂದರೆ, ನಿಮ್ಮ ಜೀವನದಲ್ಲಿ ಖುಷಿ, ಸಂಭ್ರಮ, ಸಂತೋಷ, ಒಂದು ಫಲ ನಿಮಗೆ ಸಿಗ್ತಾ ಇದೆ, ಒಂದು ಯೂನಿಟಿ, ಸಹಕಾರ ನಿಮಗೆ ದೊರೀತಾ ಇದೆ. ನಿಮಗೆ ಡಿವೈನ್ ಕಡೆಯಿಂದ ಒಂದು ಗಿಫ್ಟ್ ಏನಂದರೆ, ಅದು ಸಂತೋಷ, ಸಂಭ್ರಮ, ಮತ್ತು ನೀವು ಏನು ನಿಮ್ಮ ಜೀವನದಲ್ಲಿ ನನಗೆ ಸಾಲದ ಬಾಧೆ ಇದೆ, ನ್ಯೂನ್ಯತೆ ಇದರಲ್ಲಿ ಹಣಕಾಸಿನಲ್ಲಿ ಅಂತ ಏನು ನೀವು ನೊಂದ್ಕೊಳ್ತಾ ಇದ್ರಿ, ನಿಮ್ಮ ಹಣಕಾಸಿನಲ್ಲಿ ನೀವು ಪ್ರೊಟೆಕ್ಟ್ ಆಗಿದ್ದೀರಾ, ಅದರಲ್ಲಿ ನೀವು ರಾಜನಾಗಿದ್ದೀರಾ, ನಿಮ್ಮ ಡೆಸ್ಟಿನಿ ಬದಲಾಗ್ತಾ ಇದೆ, ತಗೊಳ್ಳಿ ಅನ್ನೋ ಒಂದು ಆ ಖುಷಿನ, ಹಣಕಾಸನ್ನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಕನಸು ನಿಮಗೆ ಹೇಳ್ತಾ ಇರೋದು. ಏನು ನೀವು ಹಣಕಾಸಿನಲ್ಲಿ ನನಗೆ ಆ ನ್ಯೂನ್ಯತೆ, ಆ ಕೊರಗು ಏನಿತ್ತು ಅದನ್ನು ಡಿವೈನ್ ನಾನು ನೀಗಿಸ್ತಾ ಇದ್ದೀನಿ. ನಿಮ್ಮ ಬಾಳಲ್ಲಿ, ನಿಮ್ಮ ಡೆಸ್ಟಿನಿಲಿ ನಿಮ್ಮ ಜೀವನ ಚಕ್ರ ಹೇಗಿತ್ತು ಅದು ಬದಲಾಗ್ತಾ ಇದೆ. ಯಾವ ಥರ ಖುಷಿ, ಸಂಭ್ರಮ, ಹಣಕಾಸಿನಲ್ಲಿ ನೀವು ಒಂದು ಒಳ್ಳೆ ಪೊಸಿಷನ್ನ ತಗೊಳ್ತಾ ಇದ್ದೀರಾ, ಪ್ರೊಟೆಕ್ಷನ್ ಸಿಗ್ತಾ ಇದೆ ಹಣಕಾಸಿನಲ್ಲಿ. ಇಷ್ಟು ದಿನ ನಿಮ್ಮ ಏನು ಈ ಸ್ಟ್ರಗಲ್ ಇತ್ತು ಅದು ಎಂಡ್ ಆಗ್ತಾ ಇದೆ ನೋಡಿ. ನಿಮ್ಮ ಮನೆಯಲ್ಲಿ ಸಂಭ್ರಮ, ಖುಷಿ ದೊರೀತಾ ಇದೆ. ನೀವು ಏನು ಬಯಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅದರಲ್ಲಿ ನಿಮಗೆ ಸ್ಟ್ರೆಂತ್, ಇನ್ಫಿನಿಟಿ ನಿಮಗೆ ದೊರೀತಾ ಇದೆ. ಏನು ನನಗೆ ಸಿಗ್ತಿಲ್ಲ ಎಲ್ಲ ಹೋಯ್ತು ಅಂತ ಏನು ನಿಮ್ಮ ಕೊರಗಿದೆ, ನಿಮ್ಮ ಹಿಂದೆನೆ ಸುಖ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ ಅನ್ನೋದು ಡಿವೈನ್ ನಿಮಗೆ ಹೇಳ್ತಾ ಇದ್ದಾರೆ. ಆ ಜಡ್ಜ್ಮೆಂಟ್ನ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನೋಡಿ, ಕ್ವೀನ್ ಆಫ್ ಕಪ್ಸ್, ನಿಮಗೆ ಒಂದು ಒಳ್ಳೆ ಸಮೃದ್ಧಿ, ಸಂಭ್ರಮ, ಒಂದು ಮದುವೆ, ಓಲಗ ಓದ್ತಾ ಇದ್ದಾರೆ ನೋಡಿ. ನಿಮಗೆ ಎಂಗೇಜ್ಮೆಂಟು, ಮದುವೆ ಆಗ್ತಾ ಇರ್ಬೋದು.
ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ನಿಮ್ಮ ಕನಸಿನ ಸೂಚನೆ. ನಿಮ್ಮ ಡೆಸ್ಟಿನಿ, ನಿಮ್ಮ ಹಣೆ ಬರಹ, ನಿಮ್ಮ ಜೀವನ ಚಕ್ರ ಬದಲಾಗ್ತಾ ಇದೆ. ಯಾವ ರೀತಿ ಸಂತೋಷ, ಹಣಕಾಸಿನಲ್ಲಿ ಸ್ಥಿರತೆ ನಾ ಕೊಡ್ತಾ ಇದ್ದೀನಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ಡಿವೈನ್ ಮಾತಾಗಿದೆ. ಅದು ಒಂದು ಭರವಸೆಯ ಮಾತಾಗಿದೆ. ನಿಮ್ಮ ಕನಸಿನಲ್ಲಿ ಏನು ನೀವು ಕಾಣ್ತಾ ಇದ್ದೀರಾ ಅದರ ಉದ್ದೇಶ, ಅರ್ಥ ನಿಮಗೆ ನಿಮ್ಮ ಜೀವನ ಚಕ್ರದ, ನಿಮ್ಮ ಡೆಸ್ಟಿನಿ ಬದಲಾಗ್ತಾ ಇದೆ. ನೋಡಿ, ಇಲ್ಲೂ 10 ಇದೆ. ಬದಲಾಗ್ತಾ ಇದೆ. ಇಷ್ಟು ದಿನ ನೀವು ಏನು ನೊಂದಿದ್ರಿ, ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದು ಎಂಡ್ ಆಗಿ ಆ ನ್ಯೂನ್ಯತೆ ಎಲ್ಲ ನೀವು ಸರಿ ಹೋಗ್ತಾ ಇದೆ. ನೋಡಿ, ಅಲ್ಲಿ ಹಣಕಾಸಿನಲ್ಲಿ ಇಲ್ಲಿ ಕಿರೀಟ ಇದೆ, ಹಣಕಾಸು ಮೇಲಿದೆ. ಅದರಲ್ಲಿ ನೀವು ನೋಡಿ, ಹಣಕಾಸು ಪ್ರೊಟೆಕ್ಟಿವ್ ಆಗಿದ್ದೀರಾ. ನೀವು ಒಂದು ಮನೆ ಆಗಲಿ, ಒಂದು ಜಮೀನಾಗಲಿ, ಒಂದು ಸಂಗಾತಿನಾಗಲಿ, ನೀವು ಒಳ್ಳೆ ರೀತಿ ನೀವು ಅದನ್ನು ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ಡೆಸ್ಟಿನಿ ಬದಲಾಗ್ತಾ ಇದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ಕನಸಿನ ಅರ್ಥ. ನೋಡಿ, ಇಷ್ಟು ದಿನ ನೀವು ಏನು ನಿಮ್ಮ ಜೀವನದಲ್ಲಿ ಒಂದು ನ್ಯೂನ್ಯತೆಯನ್ನು, ಒಂದು ಕಷ್ಟನ, ಒಂದು ಸ್ಟ್ರಗಲ್ನ ಏನು ನೀವು ಪಡ್ತಿದ್ರಿ, ಅದು ಒಂದು ಕಲಿಕೆ. ಅದು ಒಂದು ನಿಮಗೆ ಲರ್ನಿಂಗ್ ಪ್ರೋಸೆಸ್. ಅದರಿಂದ ನೀವೇನು ಕಲ್ತ್ರಿ, ಮುಂದೆ ಹೆಂಗೆ ನೀವು ನಡಿಬೇಕು ಆ ಸತ್ಯದ ಹಾದಿಲಿ ಅನ್ನೋದು, ಆ ಸಂತೋಷದ ಹಾದಿ, ಆ ಸತ್ಯದ ಹಾದಿ ನಿಮಗೆ ತೆರ್ಕೊಂಡಿದೆ. ಅದು ಓಪನ್ ಆಗಿದೆ. ಅದ್ರ ಒಳಗಡೆ ಇರೋ ಸತ್ಯನ ನೀವು ಇನ್ನು ಮುಂದೆ ತಿಳ್ಕೊಂಡು ಹೇಗೆ ಆ ಸಂತೋಷನ, ಸಂಭ್ರಮನ ಹೇಗೆ ಹೋಲ್ಡ್ ಮಾಡಿ ನಿಮ್ಮಲ್ಲಿ ನೀವು ಇಟ್ಕೊಳ್ಳೋದು, ಅದನ್ನು ಹೇಗೆ ನಾನು ಸುರಕ್ಷಿತವಾಗಿ ಇನ್ನು ಮುಂದೆ ಯಾವುದೇ ನ್ಯೂನ್ಯತೆ ಇಲ್ದಂಗೆ ಹೆಂಗೆ ಬದುಕೋದು ಅನ್ನೋದನ್ನು ನೀವು ಕಲಿತೀರಾ. ನಿಮ್ಮ ಜೀವನ ಚಕ್ರದಲ್ಲಿ ಇದು ಎಲ್ಲ ಒಂದೊಂದು ಪಾಠ. ಆ ಪಾಠದಲ್ಲಿ ಈಗ ನೀವು ಅದ್ರ ಫಲನ ತಗೊಳ್ತಾ ಇದ್ದೀರಾ ಅನ್ನೋದು ಡಿವೈನ್ ನಿಮಗೆ ಆ ಕನಸಿನ ಮೂಲಕ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್. ಇನ್ನೊಂದು ಕಾರ್ಡ್ ತೆಗಿತೀನಿ. ನೋಡಿ, ಈ ಡಿವೈನ್ ನಿಮಗೆ ಏನು ಕೊಡ್ತಿದ್ದಾರೆ, ಆ ಸಂಭ್ರಮನ, ಸಂತೋಷನ ನೀವು ಆಹ್ವಾನಿಸಿ, ಅದನ್ನು ಅಪ್ಕೊಳ್ಳಿ, ಸಂಭ್ರಮಿಸಿ, ಆ ಕಡೆ ನೀವು ಡಿವೈನ್ ಕಡೆ ಮುಖ ಮಾಡಿ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಇಷ್ಟು ದಿನ ಏನು ನಿಮ್ಮ ಸೋಲ್ ಪೇಯ್ನ್ ಏನಿತ್ತು ಅದು ಹೀಲ್ ಆಗ್ತಾ ಇದೆ. ನೋಡಿ, ಹೀಲ್ ಆಗಿ ನಿಮ್ಮಲ್ಲಿ ಒಂದು ಪರಿವರ್ತನೆ, ಒಂದು ಚೈತನ್ಯ ಸಿಗ್ತಾ ಇದೆ. ಅದು ಒಂದು ದೈವಿಕವಾಗಿ ನಿಮ್ಮ ಜೀವನ ಬದಲಾಗುತ್ತೆ. ಆ ದ್ವಾರ ಓಪನ್ ಆಗಿ ನಿಮಗೆ ಆ ಖುಷಿ ನಿಮ್ಮದಾಗ್ತಾ ಇದೆ. ಆ ಸಂತೋಷ ನಿಮ್ಮದಾಗ್ತಿದೆ ಅನ್ನೋದು ಡಿವೈನ್ ಕಡೆ ನಿಮಗೆ ಒಂದು ಸಂದೇಶ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.